ಹಾಯ್ ಫ್ರೆಂಡ್ಸ್, ಸಿವಿಲ್ ಇಂಜಿನಿಯರಿಂಗ್ನ ಎಲ್ಲ ವಿಷಯಗಳನ್ನು ಕನ್ನಡದಲ್ಲಿ ತಿಳಿಸ್ಕೊಡುವಂಥ ಅಪ್ಗ್ರೇಡ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರಶಾಂತ್ ಹುಗ್ಗಿ. ಫ್ರೆಂಡ್ಸ್, ಇವತ್ತು ನಾವು ಲಾಂಗ್ ವಾಲ್ ಆ್ಯಂಡ್ ಶಾರ್ಟ್ ವಾಲ್ ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬೇಸಿಕಲಿ ಈ ಲಾಂಗ್ ವಾಲ್ ಆ್ಯಂಡ್ ಶಾರ್ಟ್ ವಾಲ್ ಮೆಥಡ್ ಬಿಲ್ಡಿಂಗ್ನ ಎಸ್ಟಿಮೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಲಾಂಗ್ ವಾಲ್ ಆ್ಯಂಡ್ ಶಾರ್ಟ್ ವಾಲ್ ಮೆಥಡಿಗೆ ಔಟ್ ಟು ಔಟ್ ಆ್ಯಂಡ್ ಇನ್ ಟು ಇನ್ ಮೆಥಡ್ ಅಂತ ಕೂಡ ಕರೀತಾರೆ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ವಿವಿಧ ರೀತಿಯ ಮಟೀರಿಯಲ್ಸ್ಗಳು ನಮಗೆ ಬೇಕಾಗ್ತವೆ. ಫಾರ್ ಎಕ್ಸಾಂಪಲ್, ಅದು ಇಟ್ಟಿಗೆ ಆಗಿರ್ಬೋದು, ಕಲ್ಲಾಗಿರ್ಬೋದು, ಮರಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು. ಈ ಎಲ್ಲ ಮಟೀರಿಯಲ್ಗಳ ಒಂದು ಎಕ್ಸಾಕ್ಟ್ ಕ್ವಾಂಟಿಟಿಯನ್ನು ಈ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಮೆಥಡಿಂದ ನಾವು ಕಂಡುಹಿಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ಫೌಂಡೇಶನ್ ಹಾಕಬೇಕಾದ್ರೆ ಎಷ್ಟು ಮಣ್ಣು ನಾವು ಅಗಿಬೇಕು, ಫೌಂಡೇಶನ್ ಕನ್ಸ್ಟ್ರಕ್ಷನ್ ಆದಮೇಲೆ ಎಷ್ಟು ಮಣ್ಣು ನಾವು ರಿಟರ್ನ್ ಫಿಲ್ ಮಾಡಬೇಕು, PCC ಕಾಂಕ್ರೀಟ್ ಬೆಡ್ ಆಗಿರ್ಬೋದು, ಅಥವಾ ಸೈಡ್ ಸ್ಟೋನ್ ಮೆಸನ್ರಿ ಅಂದರೆ ಕಲ್ಲುಗಳು ಇರ್ತಲ್ಲ, ರ್ಯಾಂಡಮ್ ರಬ್ಬಲ್ ಸ್ಟೋನ್ ಮೆಸನ್ರಿ ಅದು ಆಗಿರ್ಬೋದು, ಅಥವಾ ಬ್ರಿಕ್ ಮೆಸನ್ರಿ ಅಂದರೆ ಗೋಡೆ ಕಟ್ತಾರಲ್ವ, ಅದು ಇಟ್ಟಿಗೆದಾದರೂ ಆಗಿರ್ಬೋದು ಅಥವಾ ಕಲ್ಲಿದಾದರೂ ಆಗಿರ್ಬೋದು. ಅದಾದ ನಂತರ ಪ್ಲಾಸ್ಟ್ರಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಅದರದ್ದೆಲ್ಲ ನಾವು ಕ್ವಾಂಟಿಟಿಯನ್ನು ಕಂಡುಹಿಡ್ಕೋಬೋದು ಈ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಮೆಥಡಿಂದ. ಸಾಮಾನ್ಯವಾಗಿ ಈ ಲಾಂಗ್ ವಾಲ್ ಆ್ಯಂಡ್ ಶಾರ್ಟ್ ವಾಲ್ ಮೆಥಡ್ ತುಂಬ ಸಿಂಪಲ್ ಆದ ಮೆಥಡ್. ಇದರಲ್ಲಿ ಕೇವಲ 3 ಸ್ಟೆಪ್ಸ್ ಇರ್ತವೆ. ಫಸ್ಟ್ ಸ್ಟೆಪ್ ಯಾವುದಂದರೆ ಅದು ಡ್ರಾ ಎ ಲೈನ್ ಡಯಾಗ್ರಾಮ್ ಆಫ್ ಎ ಗಿವನ್ ಪ್ಲ್ಯಾನ್. ಸೊ ಅಂದರೆ ಅವರು ಒಂದು ಪ್ಲ್ಯಾನ್ ಕೊಟ್ಟಿರ್ತಾರೆ, ಆ ಪ್ಲ್ಯಾನಿನ ಲೈನ್ ಡಯಾಗ್ರಾಮನ್ನು ನಾವು ರೆಡಿ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು. ಅದು ಹೇಗಪ್ಪ ಅಂತಂದರೆ, ಉದ್ದವಾದ ಗೋಡೆಗಳಿಗೆ ನಾವು ಲಾಂಗ್ ವಾಲ್ ಅಂತ ಕನ್ಸಿಡರ್ ಮಾಡ್ತೀವಿ, ಸಣ್ಣದಾದ ಗೋಡೆಗಳಿಗೆ ನಾವು ಶಾರ್ಟ್ ವಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ವಾಲನ್ನು ಲಾಂಗ್ ವಾಲ್ ಆಗಿ ಕನ್ಸಿಡರ್ ಮಾಡಬೇಕು, ಹಾಗೆ ಯಾವ ವಾಲನ್ನು ಶಾರ್ಟ್ ವಾಲ್ ಆಗಿ ಕನ್ಸಿಡರ್ ಮಾಡಬೇಕಂತ. ಈ 3ನೇ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಕ್ವಾಂಟಿಟಿಯನ್ನು ಕಂಡುಹಿಡ್ತೀವಿ, ಅಂದರೆ ಆ ಮಟೀರಿಯಲ್ಗಳ ಪ್ರಮಾಣವನ್ನು ಕಂಡುಹಿಡ್ತೀವಿ ಬೈ ಯೂಸಿಂಗ್ ದಿ ಡಿಟೇಲ್ಡ್ ಎಸ್ಟಿಮೇಟ್. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲನ್ನು ಕನ್ಸಿಡರ್ ಮಾಡಿರ್ತೀವಿ. ಕನ್ಸಿಡರ್ ಮಾಡಿದಂಥ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ಗಳ ಲೆಂತನ್ನು ನಾವು ಈ ಥರ್ಡ್ ಸ್ಟೆಪ್ಪಲ್ಲಿ ಕಂಡುಹಿಡ್ಕೋಬೇಕು. ಲಾಂಗ್ ವಾಲ್ ಲೆಂತ್ ಕಂಡುಹಿಡಬೇಕಾದ್ರೆ ನೀವು ವಿಡ್ತನ್ನು ಆ್ಯಡ್ ಮಾಡಿ, ಅದೇ ಶಾರ್ಟ್ ವಾಲ್ ಕಂಡುಹಿಡಬೇಕಾದ್ರೆ ಸೇಮ್ ಅದೇ ವಿಡ್ತನ್ನು ನೀವು ಮೈನಸ್ ಮಾಡಬೇಕಾಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಐಟಮ್ ವರ್ಕಿನ ಲೆಂತು, ವಿಡ್ತು, ಡೆಪ್ತ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ಸೊ ಇದು ನಿಮ್ಮ ಕ್ವಶನ್. ಸೊ ಕ್ವಶನಲ್ಲಿ ಅವರು ಒಂದು 2 ರೂಮ್ ಬಿಲ್ಡಿಂಗ್ ಪ್ಲ್ಯಾನ್ ಕೊಟ್ಟಿದ್ದಾರೆ, ಹಾಗೂ ಅದರ ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ, ಹಾಗೂ ಕ್ವಶನಲ್ಲಿ 5 ಐಟಮ್ ವರ್ಕ್ಗಳನ್ನು ಕೊಟ್ಟಿದ್ದಾರೆ. ಅವನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಆ 5 ಐಟಮ್ ವರ್ಕ್ಗಳ ಕ್ವಾಂಟಿಟಿಯನ್ನು ಕಂಡುಹಿಡಿಬೇಕು. ಹಾಗೆ ಕ್ವಶನಲ್ಲಿ ಅವರು ರೇಟ್ ಕೂಡ ಕೊಟ್ಟಿದ್ದಾರೆ ಪ್ರತಿಯೊಂದು ಐಟಮ್ ವರ್ಕಿನ. ಸೊ ಕೊನೆಯಲ್ಲಿ ನಾವು ಆ ಒಂದು ಐಟಮನ್ನು ಅಬ್ಸ್ಟ್ರಾಕ್ಟ್ ಕೂಡ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ನಾವು ಕೊಟ್ಟಿರುವಂಥ ಪ್ಲ್ಯಾನಿಗೆ ನಾವು ಲೈನ್ ಡಯಾಗ್ರಾಮನ್ನು ಹಾಕ್ಕೋಬೇಕು. ನಿಮಗೆ ಕೊಟ್ಟಿರುವಂಥ ಪ್ಲ್ಯಾನ್ ಏನಿದೆಯಲ್ಲ ಅದರ ಮೇಲೆ ಲೈನ್ ಎಳ್ಕೊಂಡ್ಬಿಡಿ. ಸೊ ಅದೇ ನಿಮ್ಗೆ ಏನಾಗುತ್ತೆ, ಲೈನ್ ಡಯಾಗ್ರಾಮ್ ಆಗಿಬಿಡುತ್ತೆ. ಓಕೆನಾ? ಈ ಪ್ರಾಬ್ಲಮಲ್ಲಿ ನಾನು ವರ್ಟಿಕಲ್ ಲೈನ್ಗಳಿಗೆ ಲಾಂಗ್ ವಾಲ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಈ ವಾಲ್ ಲಾಂಗ್ ವಾಲ್ ಆದರೆ ಈ ವಾಲ್ ಕೂಡ ಲಾಂಗ್ ವಾಲೇ ಆಗುತ್ತೆ, ಏಕೆಂದರೆ ಎರಡೂ ವಾಲ್ಗಳು ಸೇಮ್ ಲೆಂತಲ್ಲಿದ್ದಾವೆ. ಈ ಹಾರಿಜೆಂಟಲ್ ಲೈನನ್ನು ನಾನು ಶಾರ್ಟ್ ವಾಲ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ವಾಲ್ ಮತ್ತು ಈ ವಾಲ್ ಕೂಡ ಶಾರ್ಟ್ ವಾಲ್ ಆಗುತ್ತೆ, ಯಾಕಂದರೆ ಈ 3 ವಾಲ್ಗಳು ಕೂಡ ಸೇಮ್ ಡಿಸ್ಟೆನ್ಸಲ್ಲಿದ್ದಾವೆ. ಹಾಗಾದರೆ ನಂಬರ್ ಆಫ್ ಲಾಂಗ್ ವಾಲ್ಸ್ ನಮಗೆ 2 ಆದವು, ಹಾಗೆ ನಂಬರ್ ಆಫ್ ಶಾರ್ಟ್ ವಾಲ್ಸ್ 3 ಆದವು. ಸೊ ಇವಾಗ ನಾವು ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ಗಳ ಲೆಂತನ್ನು ಕಂಡುಹಿಡ್ಕೊಳ್ಳೋಣ. ನಾವು ಸೆಂಟರ್ ಟು ಸೆಂಟರ್ ವಾಲ್ ಡಿಸ್ಟೆನ್ಸ್ ಕಂಡುಹಿಡ್ಕೋಬೇಕು. ಇದು 30 ಸೆಂಟಿಮೀಟರ್ ವಾಲ್ ಆಗಿರೋದ್ರಿಂದ 30 ಸೆಂಟಿಮೀಟರ್ ಬೈ 2. ಸೊ ದಟ್ ಈಸ್ ದ 0.3/2. ಸೊ ವರ್ಟಿಕಲ್ ಡೈಮೆನ್ಷನ್ಸ್ ಆ್ಯಡ್ ಮಾಡ್ಕೊಳ್ರಿ. 8 × 4 ಈ ಡೈಮೆನ್ಷನ್ಸ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಹಾರಿಜೆಂಟಲ್ ಇಂಟು ವರ್ಟಿಕಲ್. ಸೊ ನಾವು ವರ್ಟಿಕಲ್ ಲೈನನ್ನು ಲಾಂಗ್ ವಾಲ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ಸೊ ವರ್ಟಿಕಲ್ ಡೈಮೆನ್ಷನ್ಸನ್ನು ಆ್ಯಡ್ ಮಾಡಿ. ಸೊ 4 ಪ್ಲಸ್ ಮಧ್ಯದಲ್ಲಿ ಬರುವಂಥ ಎಲ್ಲ ಗೋಡೆಗಳನ್ನು ನಾವು ಫುಲ್ ಲೆಂತ್ ತೊಗೊಳ್ಬೇಕು. ಎಂಡಿಗೆ ಏನು ಬರುತ್ತಲ್ಲ ವಾಲು, ಸೊ ಅದರದ್ದು ನಾವು ಸೆಂಟ್ರ್ ಡಿಸ್ಟೆನ್ಸ್ ತೊಗೋಬೇಕು. +5 ಪ್ಲಸ್ 0.3/2. ಸೊ ದೇರ್ ಫೋರ್ 9.6 ಮೀಟ್ರ್ ಲಾಂಗ್ ವಾಲ್ ಲೆಂತ್ ಆಯಿತು. ಸೊ ಇವಾಗ ಶಾರ್ಟ್ ವಾಲ್ ಲೆಂತನ್ನು ಕಂಡುಹಿಡ್ಕೊಳ್ಳೋಣ. ಇದು ನಮ್ಮದು ಶಾರ್ಟ್ ವಾಲ್. ಈ ವಾಲ್ ಸೆಂಟ್ರ್ ಡಿಸ್ಟೆನ್ಸ್ ತೊಗೊಳ್ರಿ. ಸೊ ದಟ್ ಈಸ್ 0.3/2. ಹಾರಿಜೆಂಟಲ್ ಡಿಸ್ಟೆನ್ಸ್ ಆ್ಯಡ್ ಮಾಡಿ. ಸೊ ದಟ್ ಈಸ್ 8 ಮೀಟರ್. ಈ ವಾಲ್ದು ಕೂಡ ಸೆಂಟ್ರ್ ಡಿಸ್ಟೆನ್ಸ್ ತೊಗೊಳ್ಳಿ. ಸೊ ದಟ್ ಈಸ್ 0.3/2. ಸೊ ಆವಾಗ 8.3 ಮೀಟರ್ ಇದು ನಮ್ಮದು ಶಾರ್ಟ್ ವಾಲ್ ಲೆಂತ್ ಆಗುತ್ತೆ. ಸ್ಟೆಪ್ 3 ಡೀಟೇಲ್ಡ್ ಎಸ್ಟಿಮೇಟ್. ಇದು ಡೀಟೇಲ್ಡ್ ಎಸ್ಟಿಮೇಟ್ ಟ್ಯಾಬ್ಯುಲರ್ ಕಾಲಮ್. ಸೊ ಇದರಲ್ಲಿ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್ ಆಫ್ ಐಟಮ್, ನಂಬರ್ಸ್, ಲೆಂತ್, ವಿಡ್ತ್, ಡೆಪ್ತ್, ಕ್ವಾಂಟಿಟಿ, ಯೂನಿಟ್ಸ್ ಆ್ಯಂಡ್ ರಿಮಾರ್ಕ್ಸ್. ಫಸ್ಟ್ ಐಟಮ್ ಆಫ್ ವರ್ಕ್ ಬರೀಬೇಕು. ಅರ್ಥ್ ವರ್ಕ್ ಎಕ್ಸ್ಕವೇಷನ್ ಫಾರ್ ಫೌಂಡೇಶನ್ ಇನ್ ಆರ್ಡಿನರಿ ಸಾಯಿಲ್ ಎಟ್ ₹300 per ಮೀಟರ್ ಕ್ಯೂಬ್. ಕ್ವಶನಲ್ಲಿ ಏನು ಐಟಮ್ ವರ್ಕ್ ಕೊಟ್ಟಿರ್ತಾರಲ್ಲ ಅದು ಕಂಪ್ಲೀಟಾಗಿ ಬರೀಬೇಕು. ಶಾರ್ಟ್ ಫಾರ್ಮಲ್ಲಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ.
ಸೊ ಅದಾದ ನಂತರ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ಗಳು ಬರೀರಿ. ಹಾಗೆ ನಾವು ಸ್ಟೆಪ್ 2 ಅಲ್ಲಿ ನಂಬರ್ ಆಫ್ ಲಾಂಗ್ ವಾಲ್ಸ್ ಮತ್ತು ಶಾರ್ಟ್ ವಾಲ್ ಕಂಡುಹಿಡಿದಿದ್ದೆವು. ನಂಬರ್ ಆಫ್ ಲಾಂಗ್ ವಾಲ್ 2 ಹಾಗೂ ನಂಬರ್ ಆಫ್ ಶಾರ್ಟ್ ವಾಲ್ 3. ಈ ಥರ್ಡ್ ಸ್ಟೆಪ್ಪಲ್ಲಿ ಲೆಂತ್ ಕಂಡುಹಿಡಿಯೋದೇ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಪ್ರತಿಯೊಂದು ಐಟಮ್ ವರ್ಕಿಗೂ ನಾವು ಲೆಂತನ್ನು ಕಂಡುಹಿಡ್ಕೋಬೇಕಾಗುತ್ತೆ ಬೇಸ್ಡ್ ಆನ್ ದಿ ವಿಡ್ತ್ ಆಫ್ ಐಟಮ್ ವರ್ಕ್. ಯಾವುದೇ ಒಂದು ಬಿಲ್ಡಿಂಗಲ್ಲಿ ಎಕ್ಸ್ಕವೇಷನ್ ಮಾಡೋ ಉದ್ದೇಶ ಫೌಂಡೇಶನ್ ಹಾಕೋಕೆ. ಈ ಫೌಂಡೇಶನ್ ನಮ್ಮ ಸೂಪರ್ ಸ್ಟ್ರಕ್ಚರ್ಗೆ ಸಪೋರ್ಟ್ ಮಾಡುತ್ತೆ. ಜನರಲಿ ನಾವು ಬಿಲ್ಡಿಂಗಲ್ಲಿ 2 ಸ್ಟ್ರಕ್ಚರಾಗಿ ಡಿವೈಡ್ ಮಾಡ್ತೀವಿ, ಒಂದು ಸಬ್ ಸ್ಟ್ರಕ್ಚರ್, ಇನ್ನೊಂದು ಸೂಪರ್ ಸ್ಟ್ರಕ್ಚರು. ಇದು ಗ್ರೌಂಡ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಸೊ ದ ಸ್ಟ್ರಕ್ಚರ್ ವಿಚ್ ಈಸ್ ಕನ್ಸ್ಟ್ರಕ್ಟೆಡ್ ಬಿಲೋ ದ ಗ್ರೌಂಡ್ ಲೆವೆಲ್ ಈಸ್ ಕಾಲ್ಡ್ ಆಸ್ ದಿ ಸಬ್ ಸ್ಟ್ರಕ್ಚರ್ ಆ್ಯಂಡ್ ದ ಸ್ಟ್ರಕ್ಚರ್ ವಿಚ್ ಈಸ್ ಕನ್ಸ್ಟ್ರಕ್ಟೆಡ್ ಅಬೋವ್ ದ ಗ್ರೌಂಡ್ ಲೆವೆಲ್ ಈಸ್ ಕಾಲ್ಡ್ ಆಸ್ ಸೂಪರ್ ಸ್ಟ್ರಕ್ಚರ್. ನೆಲದ ತಳಗಿರುವಂಥ ಎಲ್ಲ ಸ್ಟ್ರಕ್ಚರ್ಗಳಿಗೆ ನಾವು ಸಬ್ ಸ್ಟ್ರಕ್ಚರ್ ಅಂತೀವಿ. ನೆಲದ ಮೇಲೆ ಕಟ್ಟಿರುವಂಥ ಎಲ್ಲ ಸ್ಟ್ರಕ್ಚರ್ಗಳಿಗೆ ನಾವು ಸೂಪರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದರೆ ಗ್ರೌಂಡ್ ಲೆವೆಲಿಂದ ಎಷ್ಟು ಡೀಪ್ ಎಕ್ಸ್ಕವೇಟ್ ಮಾಡಬೇಕಂತ ಅರ್ಥ. ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇದು PCC ಬೆಡ್ ಏನು ಕೊಟ್ಟಿದ್ದಾರಲ್ಲ, ಈ PCC ವಿಡ್ತು ನಮ್ಮದು ಎಕ್ಸ್ಕವೇಷನ್ ವಿಡ್ತಿಗೆ ಸಮಾನವಾಗಿರುತ್ತದೆ. ಸೊ ದ ವಿಡ್ತ್ ಆಫ್ ಎಕ್ಸ್ಕವೇಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ ವಿಡ್ತ್ ಆಫ್ ದಿ PCC. ಸೊ ಅವಾಗ ನಮಗೆ ಎಕ್ಸ್ಕವೇಷನ್ ವಿಡ್ತ್ ಎಷ್ಟಾಗುತ್ತೆ? 1 ಮೀಟರ್ ಆಗುತ್ತೆ. ಹಾಗೆ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಅಂದರೆ ಗ್ರೌಂಡ್ ಲೆವೆಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊತ ಬರ್ರಿ. ಸೊ ಫಸ್ಟ್ ಫುಟಿಂಗ್ ಥಿಕ್ನೆಸ್ 0.4, ಸೆಕೆಂಡ್ ಫುಟಿಂಗ್ 0.6, PCC ಥಿಕ್ನೆಸ್ 0.2. ಸೊ ಈ 3 ಆ್ಯಡ್ ಮಾಡಿದ್ರೆ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಸಿಗುತ್ತೆ, ಅದು 1.2 ಮೀಟರ್. ಇವಾಗ ನಾವು ವಿಡ್ತ್ ಆಫ್ ಎಕ್ಸ್ಕವೇಷನ್ ಹಾಗೂ ಡೆಪ್ತ್ ಆಫ್ ಎಕ್ಸ್ಕವೇಷನ್ ಕಂಡುಹಿಡಿದೆವು. ಲಾಂಗ್ ವಾಲ್ ಲೆಂತ್ ಕಂಡುಹಿಡಿಬೇಕಾದ್ರೆ ನೀವು ವಿಡ್ತನ್ನು ಪ್ಲಸ್ ಮಾಡಬೇಕಂತ ಹೇಳಿದೆ. ನಮ್ಮದು ವಿಡ್ತ್ ಆಫ್ ದ ಎಕ್ಸ್ಕವೇಷನ್ ಎಷ್ಟಿತ್ತು? 1 ಮೀಟರ್ ಇತ್ತು. ಸೊ 1 ಮೀಟರ್ ವಾಲಿಗೆ ಆ್ಯಡ್ ಮಾಡಿ, ಹಾಗೆ 1 ಮೀಟರ್ ಏನು ಮಾಡಿ ಶಾರ್ಟ್ ವಾಲಿಗೆ ಡಿಡಕ್ಟ್ ಮಾಡಿ, ಅಂದರೆ ಮೈನಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ದು ಏನಾಗ್ತದೆ? 10.6 ಲಾಂಗ್ ವಾಲ್ ಲೆಂತ್ ಆಗುತ್ತೆ ಹಾಗೂ 7.3 ಮೀಟರ್ ಶಾರ್ಟ್ ವಾಲ್ ಲೆಂತ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡ್ತ್ ಆಫ್ ಎಕ್ಸ್ಕವೇಷನ್ 1 ಮೀಟರ್ ಇತ್ತು ಹಾಗೂ ಡೆಪ್ತ್ ಆಫ್ ಎಕ್ಸ್ಕವೇಷನ್ 1.2 ಮೀಟರ್. ಇವೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ನಂಬರ್ಸು, ಲೆಂತು, ವಿಡ್ತು, ಡೆಪ್ತು ಇವೆಲ್ಲಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗ್ತದೆ? ನಿಮಗೆ ಕ್ವಾಂಟಿಟಿ ಸಿಗ್ತದೆ. ಸೇಮ್ ಅದೇ ಥರ ಇಲ್ಲೂ ಮಲ್ಟಿಪ್ಲೈ ಮಾಡಿ ನಿಮಗೆ ಶಾರ್ಟ್ ವಾಲ್ ಕ್ವಾಂಟಿಟಿ ಕೂಡ ಸಿಗುತ್ತೆ. ಅದಾದ ನಂತರ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಎರಡೂ ಕ್ವಾಂಟಿಟಿಗಳು ಆ್ಯಡ್ ಮಾಡಿ, ಆವಾಗ ನಿಮಗೆ ಟೋಟಲ್ ಕ್ವಾಂಟಿಟಿ ಸಿಗುತ್ತೆ ಇನ್ ಅರ್ತ್ ವರ್ಕ್ ಎಕ್ಸ್ಕವೇಷನ್. ಸೆಕೆಂಡ್ ಐಟಮು ಸಿಮೆಂಟ್ ಕಾಂಕ್ರೀಟ್ ಬೆಡ್ 1:4:8 ಫಾರ್ ವಾಲ್ ಫೌಂಡೇಶನ್ ಎಟ್ ₹2,500 ಪರ್ ಮೀಟರ್ ಕ್ಯೂಬ್. ಸೇಮ್ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಬರ್ಕೊಳ್ರಿ, ಹಾಗೆ ನಂಬರ್ ಆಫ್ ಲಾಂಗ್ ವಾಲ್ಸ್ ಆ್ಯಂಡ್ ಶಾರ್ಟ್ ವಾಲ್ಸ್. ಜಸ್ಟ್ ಇವಾಗ ತಾನೇ ನಿಮಗೆ ಹೇಳಿದೆ ವಿಡ್ತ್ ಆಫ್ ಎಕ್ಸ್ಕವೇಷನ್ ಈಸ್ ಆಲ್ವೇಸ್ ಈಕ್ವಲ್ ಟು ವಿಡ್ತ್ ಆಫ್ ದಿ PCC ಅಥವಾ ಫೌಂಡೇಶನ್ ಬೆಡ್ ಕಾಂಕ್ರೀಟ್. ಇಲ್ಲಿ ನಮ್ಮದು ಸೆಕೆಂಡ್ ಐಟಮು ಕಾಂಕ್ರೀಟ್ ಬೆಡ್ ಇರೋದ್ರಿಂದ ಎಕ್ಸ್ಕವೇಷನಲ್ಲಿ ಏನು ಲೆಂತ್ ಕಂಡುಹಿಡಿದಿರ್ತೀವಲ್ಲ, ಸೊ ಅದೇ ನಾವು ಲೆಂತ್ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡಿದ್ರೆ ನಿಮ್ಮದು ಟೈಮ್ ಸೇವ್ ಆಗುತ್ತೆ. ಅಥವಾ ನಿಮಗೆ ಸ್ವಲ್ಪ ಡಿಫಿಕಲ್ಟೀಸ್ ಆದರೆ ನೀವು ಇನ್ನೊಂದು ಟೈಮ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಬಟ್ ಅದು ಸೇಮ್ ಬರುತ್ತೆ. ವಿಡ್ತ್ ಆಫ್ PCC ಅವರು 1 ಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿ ಈ PCC ಬೆಡ್ ಥಿಕ್ನೆಸ್ಸು 0.2 ಮೀಟರ್ ಅಂತ ಕ್ವಶನಲ್ಲಿನೇ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಇವಾಗ ನಮ್ಮದು ವಿಡ್ತ್ ಆಫ್ PCC 1 ಮೀಟರ್ ಆಯಿತು, ಹಾಗೆ ಡೆಪ್ತ್ ಆಫ್ PCC ಎಷ್ಟಾಯಿತು? 0.2 ಮೀಟರ್ ಆಯಿತು. ವಿಡ್ತ್ ಆಫ್ PCC 1 ಮೀಟರ್ ಇತ್ತು. ಸೊ 1 ಮೀಟರ್ ಲಾಂಗ್ ವಾಲಿಗೆ ಆ್ಯಡ್ ಮಾಡಿ, ಸೊ ಅದು ನಮ್ಮದು 10.6 ಮೀಟರ್ ಏನಾಯಿತು? ಲಾಂಗ್ ವಾಲ್ ಲೆಂತ್ ಆಯಿತು. ಸೇಮ್ 1 ಮೀಟರ್ PCC ವಿಡ್ತನ್ನ ಶಾರ್ಟ್ ವಾಲಿಗೆ ಮೈನಸ್ ಮಾಡಿರಿ. ಸೊ 7.3 ಮೀಟರ್ ನಿಮ್ಮದು ಶಾರ್ಟ್ ವಾಲ್ ಲೆಂತ್ ಆಯಿತು. ಸೊ ನಿಮಗೆ ಎರಡು ಆನ್ಸರ್ ಕೂಡ ಸೇಮ್ ಬಂತು. ಸೊ ಎರಡು ಆನ್ಸರ್ ಸೇಮ್ ಬಂದಿರೋದ್ರಿಂದ ಸೊ ಡೈರೆಕ್ಟಾಗಿ ನೀವು ಎಕ್ಸ್ಕವೇಷನಲ್ಲಿ ಕಂಡುಹಿಡಿದಿರುವಂಥ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಲೆಂತ್ಗಳು ಸಿಮೆಂಟ್ ಬೆಡ್ ಕಾಂಕ್ರೀಟಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಯಾಕಂದರೆ ವಿಡ್ತು ಸೇಮ್ ಇರುತ್ತೆ, ಬಟ್ ನಿಮಗೆ ಡೆಪ್ತ್ ಚೇಂಜ್ ಆಗುತ್ತೆ. ಸೊ ವಿಡ್ತ್ ಸೇಮ್ 1 ಮೀಟರ್ ಬರ್ಕೊಳ್ಳಿ. ಸೇಮ್ ಇಲ್ಲಿ ಕೂಡ ನಂಬರ್ಸು, ಲೆಂತ್, ವಿಡ್ತು, ಡೆಪ್ತ್ ಮಲ್ಟಿಪ್ಲೈ ಮಾಡಿ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ಅದಾದ ನಂತರ ಲಾಂಗ್ ವಾಲ್ ಕ್ವಾಂಟಿಟಿ ಮತ್ತು ಶಾರ್ಟ್ ವಾಲ್ ಕ್ವಾಂಟಿಟಿ ಎರಡು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಟೋಟಲ್ ಕ್ವಾಂಟಿಟಿ ಇನ್ ಸಿಮೆಂಟ್ ಕಾಂಕ್ರೀಟ್ ಬೆಡ್ ಸಿಗುತ್ತೆ. ಸೊ ಇದೇ ಥರ ಸೇಮ್ ಪ್ರೊಸೀಜರ್ನ ಎಲ್ಲ ಐಟಮ್ ವರ್ಕಿಗೂ ಅಪ್ಲೈ ಮಾಡಬೇಕು. ಪ್ರತಿಯೊಂದು ಐಟಮ್ ವರ್ಕಲ್ಲೂ ಲೆಂತು, ವಿಡ್ತು, ಡೆಪ್ತು ಕಂಡುಹಿಡ್ಕೊಳ್ಬೇಕು. ಅದಾದ ನಂತರ ಎಲ್ಲಷ್ಟು ಮಲ್ಟಿಪ್ಲೈ ಮಾಡಿ ಕ್ವಾಂಟಿಟಿಯನ್ನು ಕಂಡುಹಿಡ್ಕೋಬೇಕು. ಥರ್ಡ್ ಐಟಮ್ ಸೈಡ್ ಸ್ಟೋನ್ ಮೆಸನರಿ ಇನ್ ಸೆಂಟಿಮೀಟರ್ 1:8 ಫಾರ್ ಫೌಂಡೇಶನ್ಸ್ ಆ್ಯಂಡ್ ಬೇಸ್ಮೆಂಟ್ ಫೌಂಡೇಶನ್ ಎಟ್ ₹1,800 ಪರ್ ಮೀಟರ್ ಕ್ಯೂಬ್. ಸೆಕ್ಷನ್ನಲ್ಲಿ ಫುಟಿಂಗ್ಸ್ ಮತ್ತು ಬೇಸ್ಮೆಂಟ್ ಸೈಡ್ ಸ್ಟೋನ್ ಮೆಸನರಿಯಿಂದ ಕಟ್ಟಿದ್ದೀವಿ ಅಂತ ಹ್ಯಾಚ್ ಮಾಡಿ ತೋರಿಸಿದ್ದಾರೆ ಅವರು. ಸೊ ಹಾಗಾದರೆ ನಮಗೂ 1, 2, 3 3 ಸ್ಟೆಪ್ಸ್ ಆದವು. 2 ಸ್ಟೆಪ್ಸು ಫುಟಿಂಗ್ಸಲ್ಲಿ ಬರ್ತವೆ, 1 ಸ್ಟೆಪ್ಸು ಬೇಸ್ಮೆಂಟಲ್ಲಿ ಬರ್ತವೆ. ಸೊ ಹಾಗಾದರೆ ಫಸ್ಟ್ ಫುಟಿಂಗ್ ವಿಡ್ತು 0.7, ಸೆಕೆಂಡ್ ಫುಟಿಂಗ್ ವಿಡ್ತು 0.5, ಥರ್ಡ್ ಫುಟಿಂಗ್ ವಿಡ್ತು 0.4, ಹಾಗೆ ಫಸ್ಟ್ ಫುಟಿಂಗ್ ಡೆಪ್ತು 0.6, ಸೆಕೆಂಡ್ ಫುಟಿಂಗ್ 0.4, ಥರ್ಡ್ ಫುಟಿಂಗ್ ಡೆಪ್ತು 0.5 ಮೀಟರ್. ಏಕೆಂದರೆ ಇದು 0.6 ಟೋಟಲ್ ಬೇಸ್ಮೆಂಟ್ ಹೈಟ್ ನಮ್ಮದು. ಸೊ 0.6ಅಲ್ಲಿ 0.1 ಮೀಟರ್ ಥಿಕ್ ನಾವು ಪ್ಲಿಂತ್ ಬೀಮ್ ಥಿಕ್ನೆಸ್ಸನ್ನು ಮೈನಸ್ ಮಾಡಿದ್ರೆ ನಮ್ಗೆ 0.5 ಮೀಟರ್ ನಮ್ಮದು ಬೇಸ್ಮೆಂಟ್ ಹೈಟ್ ಆಗುತ್ತೆ.
ಪ್ರತಿಯೊಂದು ಐಟಮಿಗೂ ಲಾಂಗ್ ವಾಲ್, ಶಾರ್ಟ್ ವಾಲ್ ಹಾಗೂ ಅದರ ನಂಬರ್ಸ್ಗಳಂತೂ ನೀವು ಬರೆದಿಟ್ಕೊಂಡ್ಬಿಡಿ, ಸೇಮ್ ಇರುತ್ತೆ ಅವು. ಹಾಗೆ ಬಟ್ ಇಲ್ಲಿ ಲೆಂತ್ ಮಾತ್ರ ನಾವು ಕಂಡು ಹಿಡ್ಕೋಬೇಕಾಗುತ್ತೆ. ಸೊ ನಮ್ಮದು ಫಸ್ಟ್ ಫುಟಿಂಗ್ ಬಿಡ್ತು 0.7 ಇತ್ತು. ಸೊ ಅದು ಲಾಂಗ್ ವಾಲಿಗೆ ಆ್ಯಡ್ ಮಾಡಿ 0.7, ಹಾಗೆ ಶಾರ್ಟ್ ವಾಲಿಗೆ 0.7 ಮೈನಸ್ ಮಾಡಿ. ಆವಾಗ 10.3 ಮೀಟ್ರ್ ನಮ್ಮದು ಲಾಂಗ್ ವಾಲ್ ಲೆಂತ್ ಆಯಿತು, 7.6 ಮೀಟ್ರು ಶಾರ್ಟ್ ವಾಲ್ ಲೆಂತ್ ಆಯಿತು. 0.7 ಫಸ್ಟ್ ಫುಟಿಂಗ್ ಬಿಡ್ತಿತ್ತು ಹಾಗೂ 0.6 ಫಸ್ಟ್ ಫುಟಿಂಗ್ ಡೆಪ್ತ್ ಇತ್ತು. ಸೇಮ್ ಇಲ್ಲಿ ಕೂಡ ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಫುಟಿಂಗಲ್ಲೂ ಸೇಮ್ ಇದೇ ಥರ ಮಾಡಬೇಕು. ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಇವೆಲ್ಲಷ್ಟು ಸೇಮ್ ಕಾಮನಾಗಿ ಬರ್ಕೊಂಬಿಡಿ. ಲೆಂತ್ ಕಂಡುಹಿಡಿಬೇಕಾದ್ರೆ ನೀವು ಯಾವ ಫುಟಿಂಗ್ದು ಎಸ್ಟಿಮೇಟ್ ಮಾಡ್ತಾ ಇರ್ತಿರಲ್ಲ ಆ ಫುಟಿಂಗ್ದು ವಿಡ್ತ್ ಪ್ಲಸ್ ಮಾಡಬೇಕು ಲಾಂಗ್ ವಾಲ್ಗೆ, ಸೇಮ್ ಅದೇ ವಿಡ್ತು ಶಾರ್ಟ್ ವಾಲ್ಗೆ ಮೈನಸ್ ಮಾಡ್ಕೋಬೇಕು. ಸೆಕೆಂಡ್ ಫುಟಿಂಗ್ ಬಿಡ್ತು 0.5 ಇತ್ತು, ಅದು ಲಾಂಗ್ ವಾಲಿಗೆ ಪ್ಲಸ್ ಮಾಡಿದೆವು, ಹಾಗೆ ಶಾರ್ಟ್ ವಾಲ್ಗೆ ಮೈನಸ್ ಮಾಡಿದೆವು. ಆವಾಗ 10.01 ಮೀಟರ್ ನಮ್ಮದು ಲಾಂಗ್ ವಾಲ್ ಲೆಂತ್ ಆಯಿತು, 7.8 ಮೀಟರ್ ನಮ್ಮದು ಶಾರ್ಟ್ ವಾಲ್ ಲೆಂತ್ ಆಯಿತು, 0.5 ಮೀಟರ್ ಸೆಕೆಂಡ್ ಫುಟಿಂಗ್ ಬಿಡ್ತು ಹಾಗೂ 0.4 ಅದರದ್ದು ಡೆಪ್ತು. ಸೇಮ್ ಅದೇ ರೀತಿ ಥರ್ಡ್ ಫುಟಿಂಗ್ದು ಲೆಂತ್ ಕಂಡು ಹಿಡ್ಕೊಳ್ಳಿ. ಥರ್ಡ್ ಫುಟಿಂಗ್ ಬಿಡ್ತು 0.4 ಇತ್ತು, 0.4ನ ಲಾಂಗ್ ವಾಲಿಗೆ ಪ್ಲಸ್ ಮಾಡಿ, ಅದೇ 0.4ನ ಶಾರ್ಟ್ ವಾಲ್ಗೆ ಮೈನಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಮದು 10 ಮೀಟ್ರು ಲಾಂಗ್ ವಾಲ್ ಲೆಂತ್ ಆಯಿತು, 7.9 ಮೀಟ್ರು ಶಾರ್ಟ್ ವಾಲ್ ಲೆಂತ್ ಆಯಿತು. ಸೊ 0.4 ಥರ್ಡ್ ಫುಟಿಂಗ್ ವಿಡ್ತ್ ಆಯಿತು, ಹಾಗೆ 0.5 ಥರ್ಡ್ ಫುಟಿಂಗ್ ಡೆಪ್ತು. ಅದಾದ ನಂತರ ನಂಬರ್ಸು, ಲೆಂತು, ವಿಡ್ತು, ಡೆಪ್ತು ಮಲ್ಟಿಪ್ಲೈ ಮಾಡಿರಿ, ನಿಮ್ಗೆ ಕ್ವಾಂಟಿಟಿ ಸಿಗುತ್ತೆ ಲಾಂಗ್ ವಾಲ್ದು ಮತ್ತು ಶಾರ್ಟ್ ವಾಲ್ದು. ಅದಾದ ನಂತರ ನಾವು ಟೋಟಲ್ ಸೈಜ್ ಸ್ಟೋನ್ ಮೆಸೆಂಟ್ರಿದು ಕ್ವಾಂಟಿಟಿ ಕಂಡುಹಿಡಿಬೇಕು. ಸೊ ಅದು ಕಂಡುಹಿಡಿಬೇಕಂದ್ರೆ ನಾವು ಕ್ವಾಂಟಿಟಿ ಬೈ ಫಸ್ಟ್ ಫುಟಿಂಗ್, ಸೆಕೆಂಡ್ ಫುಟಿಂಗ್ ಹಾಗೂ ಬೇಸ್ಮೆಂಟ್ ಕ್ವಾಂಟಿಟಿನ ಆ್ಯಡ್ ಮಾಡಿದ್ರೆ ನಮಗೂ ಟೋಟಲ್ ಕ್ವಾಂಟಿಟಿ. ಸೊ ದಟ್ ಈಸ್ 35.94 ಮೀಟರ್ ಕ್ಯೂಬ್ ಈಸ್ ದಿ ಕ್ವಾಂಟಿಟಿ ಆಫ್ ದಿ ಸೈಜ್ ಸ್ಟೋನ್ ಮೆಸೆಂಟ್ರಿ ಬೈ ದಿ 2 ಫುಟಿಂಗ್ಸ್ ಆ್ಯಂಡ್ ಬೇಸ್ಮೆಂಟ್. Fourth item, first class bust brick masonry work for superstructure in centimeter 1:6 at rupees 2000 per meter cube. ಸೊ ಸೇಮ್ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್, ಹಾಗಾದ್ರೆ ನಂಬರ್ಸ್ ಕೂಡ ಬರ್ಕೊಳ್ಳಿ. ಸೊ ನೆನ್ಪಿಟ್ಕೊಳ್ಳಿ, ಈ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಮೆಥಡಲ್ಲಿ ಯಾವುದೇ ಐಟಮ್ ವರ್ಕ್ ಕೊಡಲಿ ಅವರು, ನಾವು ಅದರದ್ದು ವಿಡ್ತು ಮತ್ತು ಅದ್ರದ್ದು ಹೈಟ್ ಮಾತ್ರ ಕಂಡುಹಿಡಿಯಲೇಬೇಕು. ಸೆಕ್ಷನ್ ಅಥವಾ ಪ್ಲ್ಯಾನಲ್ಲಿ ಅವರು ಕೊಟ್ಟಿರ್ತಾರೆ. ಇಲ್ಲಿ ಸೆಕ್ಷನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ, 0.3 ಮೀಟರ್ ಥಿಕ್ ಬರ್ನ್ಡ್ ಬ್ರಿಕ್ ಮೆಸನ್ರಿ ಇನ್ ಸೆಂಟಿಮೀಟರ್ 1:6 ಅಂತ. ಸೊ ಅಂದರೆ ನಮ್ಮದು ವಿಡ್ತ್ ಆಫ್ ವಾಲ್ ಎಷ್ಟಿತ್ತು 0.3 ಮೀಟರ್. ಸೊ ಹಾಗೆ ಈ ವಾಲ್ ಹೈಟ್ ಕೂಡ ಕೊಟ್ಟಿದ್ದಾರೆ 3 ಮೀಟರ್ ಅಂತ. ಸೊ ಇವಾಗ ನಮ್ಮದು ವಿಡ್ತು ಸಿಕ್ತು ಮತ್ತು ಡೆಪ್ತು ಸಿಕ್ತು. ಇವಾಗ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 0.3 ಮೀಟರ್ ಥಿಕ್ ಬ್ರಿಕ್ ವಾಲ್ ಅಂತ ಅವ್ರು ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ 0.3 ಮೀಟರ್ ನೀವು ಲಾಂಗ್ ವಾಲಿಗೆ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ 0.3 ಮೀಟರ್ ಶಾರ್ಟ್ ವಾಲಿಗೆ ಮೈನಸ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಮದು 9.9 ಮೀಟರ್ ಲಾಂಗ್ ವಾಲ್ ಲೆಂತ್ ಆಯಿತು, 8 ಮೀಟರು ಶಾರ್ಟ್ ವಾಲ್ ಲೆಂತ್ ಆಯಿತು. 0.3 ಮೀಟರ್ ವಿಡ್ತ್ ಆಫ್ ವಾಲ್ ಆಯಿತು, 3 ಮೀಟರ್ ಅದರದ್ದು ಹೈಟು. ಸೇಮ್ ಇಲ್ಲಿ ಕೂಡ ನಂಬರ್ಸು, ಲೆಂತು, ವಿಡ್ತು, ಡೆಪ್ತ್ ಮಲ್ಟಿಪ್ಲೈ ಮಾಡಿ ನಿಮಗೆ ಕ್ವಾಂಟಿಟಿ ಸಿಗ್ತದೆ. ಸೊ ಅದಾದ ನಂತರ ಲಾಂಗ್ ವಾಲ್ ಕ್ವಾಂಟಿಟಿ ಮತ್ತು ಶಾರ್ಟ್ ವಾಲ್ ಕ್ವಾಂಟಿಟಿಯನ್ನು ಎರಡೂ ಕೂಡಿಸ್ಕೊಳ್ಳಿ, ಆವಾಗ ನಿಮಗೆ ಗ್ರಾಸ್ ಕ್ವಾಂಟಿಟಿ ಸಿಗುತ್ತೆ. ಬ್ರಿಕ್ ಮೆಸೆಂಟ್ರಿಯಲ್ಲಿ ನಾವು ಡಿಡಕ್ಷನ್ ಮಾಡಬೇಕು. ಸೊ ಡಿಡಕ್ಷನ್ ಅಂತಂದರೆ ಓಪನಿಂಗ್ಸ್ ಮತ್ತು ಲೆಂಟಲ್ ಕ್ವಾಂಟಿಟಿಯನ್ನು ನಾವು ಮೈನಸ್ ಮಾಡ್ಕೋಬೇಕು. ಸೊ ಇವಾಗ ನೀವು ಪ್ಲ್ಯಾನ್ ನೋಡಿದ್ರೆ ಈಸಿಯಾಗಿ ಹೇಳ್ಬೋದು, ವಿಂಡೋ ಮತ್ತು ಡೋರ್ಗಳು ವಾಲಲ್ಲಿ ಕಟ್ಟಿದಾರಂತ. ಸೊ ಅದ್ರ ಸಲುವಾಗಿ ಆ ಕ್ವಾಂಟಿಟಿಯನ್ನು ನಾವು ಮೈನಸ್ ಮಾಡ್ಕೋಬೇಕು. ಹಾಗೆ ಕ್ವಶನಲ್ಲಿ ಡೋರ್ ಮತ್ತು ವಿಂಡೋಗಳ ಸೈಜಸನ್ನು ಕೂಡ ಕೊಟ್ಟಿದ್ದಾರೆ ಅವರು, ಲೆಂತ್ ಮತ್ತು ಹೈಟ್ ಕೂಡ. ಸೊ ಇವಾಗ ಡಿಡಕ್ಷನ್. ಸೊ ಫಸ್ಟು ಓಪನಿಂಗ್ಸಿಗೆ ಮಾಡ್ಕೊಳ್ಳೋಣ. ಓಪನಿಂಗ್ಸ್ ಏನಿದ್ದು ನಮ್ಮದು ಡೋರ್ ಮತ್ತು ವಿಂಡೋಗಳಿದ್ದವು. ಸೊ ಫಸ್ಟ್ ಡೋರಲ್ಲಿ 2 ಥರ ಡೋರ್ ಇದ್ದವು, ಒಂದು D ಡೋರು, ಇನ್ನೊಂದು D1 ಡೋರು. ಸೊ ಅದನ್ನು ಬರ್ಕೊಳ್ಳಿ, D ಮತ್ತು D1 ಅಂತ. ಅವರು ಕೊಟ್ಟಿರುವಂಥ ಪ್ಲ್ಯಾನಲ್ಲಿ ನಂಬರ್ ಆಫ್ D ಡೋರ್ಸು ಮತ್ತು D1 ಡೋರ್ಸು ಒಂದೇ ಇದ್ವು. ಸೊ ನಂಬರ್ಸಲ್ಲಿ 1 ಅಂತ ಬರ್ಕೊಳ್ಳಿ. ಹಾಗೆ ಕ್ವಶನಲ್ಲಿ ಡೋರ್ದು ಸೈಜ್ ಕೊಟ್ಟಿದ್ದರು, ಲೆಂತು ಮತ್ತು ಹೈಟು. ಸೊ ಅದು ಬರ್ಕೊಳ್ಳಿ, 1.2 ಮೀಟರ್ ಲೆಂತು ಹಾಗೂ 2.1 ಮೀಟರ್ ಹೈಟು. ಇದು D ಡೋರ್ದಾಯಿತು. ಆ್ಯಂಡ್ ಡೋರ್ D 0.3 ಮೀಟರ್ ಥಿಕ್ ಬ್ರಿಕ್ ವಾಲಲ್ಲಿ ಇರೋದ್ರಿಂದ ವಿಡ್ತ್ ನಾವೇನು ಮಾಡಬೇಕು 0.3 ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಸೇಮ್ D1 ಡೋರ್ದು ಡೈಮೆನ್ಷನ್ಸ್ ಬರ್ಕೊಳ್ಳಿ, 1 ಮೀಟರ್ ಲೆಂತು, 2.1 ಮೀಟರ್ ಹೈಟು. ಹಾಗೆ ಸೇಮ್ ಇದು ಕೂಡ 0.3 ಮೀಟರ್ ವಾಲಲ್ಲೇ ಇತ್ತು. ಸೊ ಅದಕ್ಕೋಸ್ಕರ 0.3 ಮೀಟರ್ ವಿಡ್ತ್ ಬರ್ಕೊಳ್ಳಿ. ಆ್ಯಂಡ್ ವಿಂಡೋ ಬರ್ಕೊಳ್ಳಿ ಡಬ್ಲು. ಸೊ ನಂಬರ್ ಆಫ್ ವಿಂಡೋಸ್ ಎಷ್ಟಿದ್ದವು, 2 ಇದ್ದವು. ಸೊ ಹಾಗೆ ಲೆಂತು ಮತ್ತು ಡೆಪ್ತ್ ಬರ್ಕೊಳ್ಳಿ. ಸೇಮ್ ಇದು ಕೂಡ 0.3 ಮೀಟರ್ ವಾಲಲ್ಲಿ ಇರೋದ್ರಿಂದ 0.3 ಮೀಟರ್ ವಿಡ್ತ್ ಆಗುತ್ತೆ. ಸೊ ಅದಾದ ನಂತರ ಎಲ್ಲಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಕ್ವಾಂಟಿಟಿ ಸಿಗ್ತವೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಕ್ವಾಂಟಿಟಿಗಳು ನಾವು ನೆಗೆಟಿವಲ್ಲಿ ಇಟ್ಕೊಳ್ಬೇಕು. ಅದಾದ ನಂತರ ಡಿಡಕ್ಷನ್ ಫಾರ್ ಲಿಂಟಲ್ಸ್. Lintels are the small horizontal beams which are constructed above the opening to raise the uniform wall over the openings. ಓಪನಿಂಗ್ಸ್ ಮೇಲೆ ಲಿಂಟಲ್ ಹಾಕೋ ಉದ್ದೇಶ ಏನಂದರೆ ನಮ್ಮದು ವಾಲ್ ಲೋಡು ಓಪನಿಂಗ್ಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಬಾರ್ದಂತ. ಸೊ ಕ್ವಶನಲ್ಲಿ ಅವರು ಏನು ಲಿಂಟಲ್ಸ್ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಸೊ 15 ಸೆಂಟಿಮೀಟರ್ ಏನು ಮಾಡ್ಕೊಳ್ಳಿ, ಅದರದ್ದು ಬಿಯರಿಂಗ್ಸ್ ಅಂತ ಅಝೂಮ್ ಮಾಡ್ಕೊಳ್ಳಿ, ಅಂದರೆ ಈ ಕಡೆ ಸೈಡ್ಸಲ್ಲಿ. ಹಾಗೆ 15 ಸೆಂಟಿಮೀಟರ್ ಅದರ ಥಿಕ್ನೆಸ್ ಅಂತ ಅಝೂಮ್ ಮಾಡ್ಕೊಳ್ಳಿ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಓಪನಿಂಗ್ಸ್ ಅಂದರೆ ಅದು ಡೋರ್ ಆಗಿರ್ಬೋದು ಅಥವಾ ವಿಂಡೋ ಆಗಿರ್ಬೋದು.
ಒಂದು ಅರ್ಥ ಮಾಡಿಸ್ತೀನಿ ನಿಮಗೆ. ನಮ್ಮದು ಡೋರ್ ಡಿ ಡೈಮೆನ್ಷನ್ 1.2 ಮೀಟ್ರು. ಸೊ ನಾವು ಬೇರಿಂಗ್ಸ್ ಎಷ್ಟು ಅಸ್ಯೂಮ್ ಮಾಡ್ಕೊಂಡಿವಿ 15 ಸೆಂಟಿಮೀಟರ್ ಆನ್ ಬೋತ್ ಸೈಡ್. ಸೊ 15 + 15 30 ಸೆಂಟಿಮೀಟರ್. 30 ಸೆಂಟಿಮೀಟರ್ ಅಂದರೆ 0.3 ಮೀಟರ್. 1.2 + 0.3 ಎಷ್ಟಾಯ್ತು ನಮ್ಮದು 1.5 ಮೀಟರ್. 1.5 ಮೀಟರ್ ಏನಾಯಿತು ನಮ್ಮದು ಲೆಂತ್ ಆಫ್ ಲಿಂಟಲ್ ಓವರ್ ದಿ ಡೋರ್ ಡಿ. ಸೇಮ್ ಅದೇ ರೀತಿ ನಾವು ಎಲ್ಲ ಓಪನಿಂಗ್ಸ್ಗೂ ಕಂಡುಹಿಡ್ಕೋಬೇಕು, ಅಂದರೆ D1 ಡೋರ್ಸ್ ಹಾಗೂ W ವಿಂಡೋಗೆ. ಸೇಮ್ ಈ ಲಿಂಟಲ್ ಕೂಡ 0.3 ಮೀಟರ್ ಥಿಕ್ ವಾಲಲ್ಲಿದೆ. ಸೊ ಲಿಂಟಲ್ ಥಿಕ್ನೆಸ್ ನಾವು 15 ಸೆಂಟಿಮೀಟರ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ ಅದಾದ ನಂತರ ಎಲ್ಲ ಡಿಡಕ್ಷನ್ ಕ್ವಾಂಟಿಟಿಗಳನ್ನು ನಾವು ಆ್ಯಡ್ ಮಾಡಿಕೊಂಡು ಗ್ರಾಸ್ ಕ್ವಾಂಟಿಟಿಯಲ್ಲಿ ಮೈನಸ್ ಮಾಡಿದ್ರೆ ನಮಗೆ ನೆಟ್ ಕ್ವಾಂಟಿಟಿ ಸಿಗ್ತದೆ. ಸೊ ಅದೇ 37.071 ಮೀಟರ್ ಕ್ಯೂಬ್ ಈಸ್ ದಿ ನೆಟ್ ಕ್ವಾಂಟಿಟಿ ಆಫ್ ದಿ ಬರ್ಸ್ಟ್ ಬ್ರಿಕ್ ಮೆಸನ್ರಿ. ಫಿಫ್ತ್ ಐಟಮ್ RCC 1:1.5:3 ರೂಫ್ ಸ್ಲ್ಯಾಬ್ ಅಟ್ ₹3,000 ಪರ್ ಮೀಟರ್ ಕ್ಯೂಬ್. ಸೊ ಇಲ್ಲಿ ನಾವು ಸರ್ಫೇಸ್ ಏರಿಯಾನ ಕಂಡುಹಿಡ್ಕೋಬೇಕು. ಸರ್ಫೇಸ್ ಏರಿಯಾ ಅಂತಂದರೆ ಮೇಲ್ಮೈ ವಿಸ್ತೀರ್ಣ. ಈ ಪ್ಲ್ಯಾನ್ನ ಟೋಟಲ್ ಏರಿಯಾವನ್ನು ಕಂಡುಹಿಡ್ಕೋಬೇಕು. ಸೊ ಇದೊಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಥರ ಕಾಣ್ತಾ ಇರೋದ್ರಿಂದ ನಾನು ಇದಕ್ಕೆ ಲೆಂತ್ ಅಂತ ತೊಗೊಳ್ತೀನಿ, ಇದಕ್ಕೆ ವಿಡ್ತ್ ಅಂತ ತೊಗೋತೀನಿ. ಇವಾಗ ನಾವು ಲೆಂತ್ ಮತ್ತು ವಿಡ್ತು ಕಂಡುಹಿಡ್ಕೋಬೇಕು. ಸೊ ಪ್ಲ್ಯಾನಲ್ಲಿ ನಾನು ಇದಕ್ಕೆ ಲೆಂತ್ ಅಂತ ತೊಗೊಂಡಿದ್ದೆ, ಇದಕ್ಕೆ ವಿಡ್ತ್ ಅಂತ ಕನ್ಸಿಡರ್ ಮಾಡಿದೆ. ಇನಿಷಿಯಲಿ ಈ ವಾಲನ್ನು ನಾವು ಶಾರ್ಟ್ ವಾಲ್ ಅಂತ ಕನ್ಸಿಡರ್ ಮಾಡಿದೆವು. ಸೊ ದೇರ್ ಸೊ ನಮಗೆ ಶಾರ್ಟ್ ವಾಲ್ ಅಂದರೆ ಏನಾಗುತ್ತೆ, ಇವಾಗ ಎಲ್ ಅಂತ ಆಗುತ್ತೆ, ಅಂದರೆ S1 = ಏನಾಗುತ್ತೆ ಎಲ್ ಅಂತ ಆಗುತ್ತೆ. ಸೊ ಹಾಗೆ ಈ ವಾಲನ್ನು ನಾವು ಲಾಂಗ್ ವಾಲ್ ಅಂತ ಕನ್ಸಿಡರ್ ಮಾಡಿದೆವು. ಸೊ ಅವಾಗ L1 ಅಂದರೆ ಏನಾಗುತ್ತೆ ನಮ್ಮದು ವಿಡ್ತ್ B ಆಗುತ್ತಾ, ಹೌದಾ. ಸ್ಟೆಪ್ 2 ಅಲ್ಲಿ ಲಾಂಗ್ ವಾಲ್ ಮತ್ತು ಶಾರ್ಟ್ ವಾಲ್ ಲೆಂತ್ ಕಂಡುಹಿಡ್ತಿದ್ದೆವು. ಅದು ನಮ್ಮದು ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಇತ್ತು. ಸೊ ನಾವು ಏನು ಮಾಡಬೇಕು, ಸ್ಲ್ಯಾಬಲ್ಲಿ ಔಟರ್ ಟು ಔಟರ್ ಡಿಸ್ಟೆನ್ಸ್ ಕಂಡುಹಿಡ್ಕೋಬೇಕು. ಸೊ ಅಂದರೆ ನಾವಲ್ಲಿ ಹಾಫ್ ವಾಲ್ ಥಿಕ್ನೆಸ್ ತೊಗೊಂಡಿದ್ದೀವಲ್ಲ, ಸೊ ಅದಕ್ಕೆ ನಾವು ಎರಡು ಸೈಡ್ ಏನು ಮಾಡಬೇಕು, ಹಾಫ್ ವಾಲ್ ಥಿಕ್ನೆಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಈ ಕಡೆ 0.15 ಮೀಟರ್, ಹಾಗೆ ಈ ಕಡೆ 0.15 ಮೀಟರ್, ಟೋಟಲ್ 0.3 ಮೀಟರ್ ನಾವು ಲಾಂಗ್ ವಾಲಿಗೆ ಮತ್ತು ಶಾರ್ಟ್ ವಾಲಿಗೆ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಔಟರ್ ಟು ಔಟರ್ ಡಿಸ್ಟೆನ್ಸ್ ಸಿಗ್ತದೆ. 9.6 ಮೀಟರ್ ನಮ್ಮದು ಲಾಂಗ್ ವಾಲ್ ಲೆಂತ್ ಇದ್ದು. ಸೊ ಇದಕ್ಕೆ 0.3 ಆ್ಯಡ್ ಮಾಡಿದ್ರೆ ನಮಗೆ 9.9 ಮೀಟರ್ ಆಗುತ್ತೆ. ಸೊ ನಮ್ಮದು ವಿಡ್ತ್ ಎಷ್ಟಾಯಿತು 9.9 ಮೀಟರ್. ಸೊ ಹಾಗೆ ಶಾರ್ಟ್ ವಾಲ್ ಲೆಂತು 8.3 ಮೀಟರ್ ಇತ್ತು. ಇದಕ್ಕೆ 0.3 ಆ್ಯಡ್ ಮಾಡಿದ್ರೆ 8.6 ಮೀಟರ್ ನಮ್ದು ಏನಾಯಿತು ಲೆಂತ್ ಆಯಿತು. ಓಕೆನಾ. ಅವರು ಕೊಟ್ಟಿರುವಂಥ ಪ್ಲ್ಯಾನು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರೋದ್ರಿಂದ ರೆಕ್ಟ್ಯಾಂಗ್ಯುಲರ್ ಶೇಪಿನ ಏರಿಯಾ ಫಾರ್ಮುಲಾ ಲೆಂತ್ ಇಂಟು ವಿಡ್ತ್. ಸೊ ಲೆಂತ್ 8.6 ಮೀಟರ್ ಹಾಗೂ 9.9 ಮೀಟರ್ ನಮ್ಮದು ವಿಡ್ತ್ ಆಯಿತು. ಸೊ ಅವಾಗ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 85.14 ಮೀಟರ್ ಸ್ಕ್ವೇರ್ ಇದು ನಮ್ಮದು ಸರ್ಫೇಸ್ ಏರಿಯಾ ಆಯಿತು. ಕ್ವಾಂಟಿಟಿ Q = ಏರಿಯಾ ಇಂಟು ಥಿಕ್ನೆಸ್ ಆಫ್ ದಿ ಸ್ಲ್ಯಾಬ್. ಏರಿಯಾ ನಾವು ಜಸ್ಟ್ ಇವಾಗ ತಾನೇ ಕಂಡುಹಿಡಿದೆವು. ಹಾಗೆ T ಅಂದರೆ ಥಿಕ್ನೆಸ್ ಆಫ್ ದಿ ಸ್ಲ್ಯಾಬ್. ಸೊ ಕ್ವಶನಲ್ಲಿ ಅವರು 15 ಸೆಂಟಿಮೀಟರ್ ಥಿಕ್ RCC ಸ್ಲ್ಯಾಬ್ ಅಂತ ಅವರು ಕ್ವಶನಲ್ಲಿ ಕೊಟ್ಟಿದ್ದರು. ಸೊ T ವ್ಯಾಲ್ಯೂ ಎಷ್ಟಾಯಿತು 0.15 ಮೀಟರ್. ಸೊ ಏರಿಯಾ ಮತ್ತು ಥಿಕ್ನೆಸ್ ಆಫ್ ಸ್ಲ್ಯಾಬ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಕ್ವಾಂಟಿಟಿ ಸಿಗುತ್ತೆ. ಸೊ 12.771 ಮೀಟರ್ ಕ್ಯೂಬ್ ಈಸ್ ದಿ ಕ್ವಾಂಟಿಟಿ ಆಫ್ ದಿ RCC ರೂಫ್ ಸ್ಲ್ಯಾಬ್. ಸೊ ಪ್ರತಿಯೊಂದು ಐಟಮ್ ಆಫ್ ವರ್ಕಿನ ನಾವು ಕ್ವಾಂಟಿಟಿಯನ್ನು ಕಂಡುಹಿಡಿದಿದ್ದಾಯಿತು. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಆ ಎಲ್ಲ ಕ್ವಾಂಟಿಟಿಗಳದ್ದು ನಾವು ಅಮೌಂಟನ್ನು ಕಂಡುಹಿಡ್ಕೊಳ್ಬೇಕು. ಸೊ ದ್ಯಾಟ್ ಈಸ್ ಅಬ್ಸ್ಟ್ರಾಕ್ಟ್ ಆಫ್ ಎಸ್ಟಿಮೇಟೆಡ್ ಕಾಸ್ಟ್. ಈ ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟೆಡ್ ಕಾಸ್ಟಲ್ಲಿ ಒಂದು ಟ್ಯಾಬ್ಲರ್ ಕಾಲಮ್ ಬರುತ್ತೆ. ಈ ಟ್ಯಾಬ್ಲರ್ ಕಾಲಮಲ್ಲಿ ಏನೇನಿರುತ್ತೆ ಅಂದರೆ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್ ಆಫ್ ಐಟಮ್, ಕ್ವಾಂಟಿಟಿ, ಯೂನಿಟ್, ರೇಟ್, ಪರ್, ಅಮೌಂಟ್. ಸೊ ಸೀರಿಯಲ್ ನಂಬರ್ ಹಾಕ್ಕೊಂಡು ಪ್ರತಿಯೊಂದು ಐಟಮ್ಗಳನ್ನು ನೀವು ಬರ್ಕೊಂಡ್ಬಿಡಿ. ಹಾಗೆ ಪ್ರತಿಯೊಂದು ಐಟಮಿನ ಕ್ವಾಂಟಿಟಿಯನ್ನು ಕೂಡ ನೀವು ಬರ್ಕೊಂಡ್ಬಿಡಿ, ಜೊತೆಗೆ ಅದರ ಯೂನಿಟ್ ಕೂಡ ಬರ್ಕೊಂಡ್ಬಿಡಿ. ಸೊ ನೆಕ್ಸ್ಟ್ ರೇಟ್. ಸೊ ನೋಡಿ, ರೇಟನ್ನು ಅವರು ಕ್ವಶನಲ್ಲಿನೇ ಕೊಟ್ಟಿದ್ದಾರೆ. ಸೊ 300 ಪರ್ ಮೀಟರ್ ಕ್ಯೂಬ್ ಅಥವಾ ಕ್ಯೂಮೆಕ್ಸ್, ಅಂದರೆ 1 ಮೀಟರ್ ಕ್ಯೂಬ್ ನಾವು ಎಕ್ಸ್ಕವೇಟ್ ಮಾಡೋಕ್ಕೆ 300 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆನಾ. ಸಿಮಿಲರ್ಲಿ ಎಲ್ಲ ಐಟಮ್ ವರ್ಕಿನ ಕ್ವಾಂಟಿಟಿ, ಯೂನಿಟ್ ಮತ್ತು ಅದರದ್ದು ರೇಟನ್ನು ಬರ್ಕೊಂಡ್ಬಿಡಿ. ಸೊ ಅದಾದ ನಂತರ ನಾವು ಅಮೌಂಟ್ ಕಂಡುಹಿಡ್ಕೋಬೇಕು. ಸೊ ಅಮೌಂಟ್ ಹೆಂಗೆ ಕಂಡುಹಿಡಿಬೇಕಪ್ಪ ಅಂದರೆ, ಸೊ ಕ್ವಾಂಟಿಟಿ ಮತ್ತು ರೇಟ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ಅಮೌಂಟ್ ಸಿಗುತ್ತೆ. ಈ ರೀತಿ ಪ್ರತಿಯೊಂದು ಐಟಮಿನ ಕ್ವಾಂಟಿಟಿ ಮತ್ತು ರೇಟ್ ಮಲ್ಟಿಪ್ಲೈ ಮಾಡಿ ನಿಮಗೆ ಅಮೌಂಟ್ ಸಿಗುತ್ತೆ. ಈ ಪ್ರತಿಯೊಂದು ಅಮೌಂಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ ಅದು 2,14,213 rupees. ನೆಕ್ಸ್ಟ್ ಆ್ಯಡ್ 3% ಫಾರ್ ಕಂಟಿಜೆನ್ಸೀಸ್. ಸೊ ಅಂದರೆ 3% ಆಫ್ ಟೋಟಲ್ ಕಾಸ್ಟ್. ಸೊ ದಟ್ ಈಸ್ ದ ಟೋಟಲ್ ಕಾಸ್ಟ್ 2,14,213 rupees. ಸೊ ಇದ್ರದ್ದು ಆನ್ಸರ್ ಎಷ್ಟಾಗುತ್ತೆ ನಿಮಗೆ 6,426.39 rupees. ನೆಕ್ಸ್ಟ್ ಆ್ಯಡ್ 2% ಫಾರ್ ವರ್ಕ್ ಚಾರ್ಜ್ ಎಸ್ಟಾಬ್ಲಿಷ್ಮೆಂಟ್. ಸೇಮ್ ಈ 2% ಕೂಡ ಟೋಟಲ್ ಕಾಸ್ಟಲ್ಲೇ ತೊಗೊಳ್ಳಿ. ಸೊ ಆವಾಗ 4,284.26 rupees ನಿಮಗೆ ಇದು 2% ಅಮೌಂಟ್. ಫೈನಲ್ ಆಗಿ ಈ 3 ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಗ್ರ್ಯಾಂಡ್ ಟೋಟಲ್ ಸಿಗುತ್ತೆ. ಸೊ ದಟ್ ಈಸ್ 2,24,923.6 rupees. ಅಂದರೆ ಆ 5 ವರ್ಕ್ಗಳನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ 2,24,923 rupees ಬೇಕಂತ ಅರ್ಥ. ಸೊ ಹೋಪ್ಫುಲ್ಲಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ.